Dear students and respected viewer of this video class. In this class, I am trying to explain you about the community education with reference to older care. As we all know, community education, it is a education which understands about the community issue, which includes community learning and social development works. ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಮ್ಯುನಿಟಿ ಎಜುಕೇಷನ್ ಅಂತಕ್ಕಂಥದ್ದು ಅದು ಒಂದು ಕಮ್ಯುನಿಟಿಯ ಬಗ್ಗೆ ತಿಳ್ಕೊಳ್ತಕ್ಕಂತಹ ಒಂದು ಶಿಕ್ಷಣ ಆಗಿರ್ತದೆ. ಮತ್ತು ಕಮ್ಯುನಿಟಿಯಲ್ಲಿ ನಾವು ಕೈಗೊಳ್ಳಬಹುದಾದಂತಹ ಸಮಾಜ ಅಭಿವೃದ್ಧಿ ಮತ್ತು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಒಬ್ಬ ವ್ಯಕ್ತಿಗೆ ಮನವರಿಕೆ ಮಾಡಿಕೊಡೋದಾಗಿರ್ತದೆ. ಸೊ ಈ ರೀತಿಯಾದಂತಹ ಕಮ್ಯುನಿಟಿ ಎಜುಕೇಷನನ್ನು ನಾವು ಎರಡು ವಿಧದಲ್ಲಿ ಕೊಡ್ತೇವೆ. ದೇರ್ ಆರ್ two types which we can provide community education, such as formal education or formal method, or another one is informal method. ನಾವು ಔಪಚಾರಿಕ ವಿಧಾನ ಅಥವಾ ಅನೌಪಚಾರಿಕ ವಿಧಾನಗಳ ಮೂಲಕ ಈ ರೀತಿಯಾದಂತಹ ಒಂದು ಸಮುದಾಯ ಶಿಕ್ಷಣವನ್ನು ನಾವು ನೀಡಬಹುದಾಗಿದೆ ಅಂತಂದು. ಆ್ಯಂಡ್ ಇನ್ ದಿಸ್ ಕ್ಲಾಸ್ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಕಮ್ಯುನಿಟಿ ಎಜುಕೇಷನ್ ವಿತ್ ರೆಫರೆನ್ಸ್ ಟು ಓಲ್ಡರ್ ಕೇರ್. ನಾವು ಈ ಒಂದು ತರಗತಿಯಲ್ಲಿ ಈ ಸಮುದಾಯ ಶಿಕ್ಷಣ ಅಂತಕ್ಕಂಥ ಪರಿಕಲ್ಪನೆಯನ್ನು ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ, ವೃದ್ಧರ ಒಂದು ಉತ್ತಮವಾದಂತಹ ಹಾಸ್ಪಿಟಾಲಿಟಿ ಅಂತಂದು ಕರಿತೇವೆ ನಾವು. ಅಂದರೆ ಅವರ ಒಂದು ಆತಿಥ್ಯವನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸುವುದು ಹೇಗೆ, ಅಥವಾ ಸಮುದಾಯದ ಅದರ ಪಾತ್ರ ಏನು, ಮತ್ತು ಸಮುದಾಯದಲ್ಲಿ ವೃದ್ಧರ ಆರೈಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸೇವೆಗಳು ಸಿಗಬಹುದು, ಇಂತಹ ಹಲವಾರು ಅಂಶಗಳನ್ನು ನಾವು ಈ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೀವಿ. ಒಟ್ಟಾರೆ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಅಬೌಟ್ ದ ಕಮ್ಯುನಿಟಿ ಎಜುಕೇಷನ್ ವಿತ್ ರೆಫರೆನ್ಸ್ ಟು ಓಲ್ಡರ್ ಕೇರ್. And one more very important thing is that community education is raising awareness about aging issues as below. ಸೊ ಇಲ್ಲಿ ನಾವು ಈ ಕಮ್ಯುನಿಟಿ ಎಜುಕೇಷನ್ ಅಂದ ತಕ್ಷಣನೇ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕಮ್ಯುನಿಟಿ ಎಜುಕೇಷನ್ ವಿತ್ ರೆಫರೆನ್ಸ್ ಟು other issues. For example, community education with reference to reproductive or sociological fertility, community education with reference to women development, community education with reference to welfare of physically challenged. So like this, we can understand, or we can elaborate the concept of community education in n number of issues which are related to community. But here in this class, under the paper called Working with Elderly, we are trying to understand the community education with reference to older care. In this regarding, we are going to understand what are the services we can expect through community education for older care services. ನಾವು ಈ ಒಂದು ತರಗತಿಯಲ್ಲಿ ನಾವು ಸಮುದಾಯದಿಂದ ಆ ಸಮುದಾಯ ಶಿಕ್ಷಣವನ್ನು ನಾವು ಕೊಡೋದ್ರ ಮೂಲಕ ಸಮುದಾಯದಲ್ಲಿ ವೃದ್ಧರಿಗೆ ಏನೆಲ್ಲ ಆರೈಕೆಗಳು ಸಿಗಬಹುದು ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ದ ಫಸ್ಟ್ ಸರ್ವಿಸಸ್ ಈಸ್ ಕಾಲ್ಡ್ ಜನರಲ್ ಸರ್ವಿಸಸ್. ಅದರಲ್ಲಿ ಯಾವೆಲ್ಲ ಬರ್ತವೆ, ಸಾಮಾನ್ಯ ಸೇವೆಗಳು ಯಾವೆಲ್ಲ ಬರ್ತವೆ ಅಂತಂದರೆ, ಎರಡರ್ ಸರ್ವಿಸ್ ಓವರ್ ವ್ಯೂ ಅಂತಂದರೆ ಒಂದು ಸಮುದಾಯದಲ್ಲಿ ವೃದ್ಧರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಸೌಲಭ್ಯಗಳು ಸಿಗ್ತವೆ ಅಂತಕ್ಕಂಥ ಅಂಶವನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿಯೇ ಹೋಮ್ ಕೇರ್ ಸರ್ವಿಸಸ್, ಮನೆಯಲ್ಲಿ ಸಿಗ್ತಕ್ಕಂತಹ ಸೇವೆಗಳು ಯಾವ್ಯಾವು, ಮತ್ತು ಎಲ್ಡರ್ ಎಂಪ್ಲಾಯ್ಮೆಂಟ್ ಅಂದರೆ ವೃದ್ಧರ ಒಂದು ಔದ್ಯೋಗಿಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಾಗಿರ್ಬೋದು. ಮತ್ತು ಈಸ್ ದೇರ್ ಎನಿ older person conflict with law or conflict with existing legislative system, then there is a opportunity to get how to overcome such a kind of crisis situation through the community. ಅಂತ ಎಲ್ಲ ಅಂಶಗಳು ನಾವಿಲ್ಲಿ ಕಾಣ್ತೇವೆ ಅಂತಂದು. ದೆನ್ ರಿಟೈರ್ಮೆಂಟ್ ಆರ್ ಪ್ರೀ ರಿಟೈರ್ಮೆಂಟ್, ಸೊ ನಿವೃತ್ತಿ ಮತ್ತು ನಿವೃತ್ತಿ ಪೂರ್ವ ಅವಧಿಯ ಬಗ್ಗೆ ಮಾಹಿತಿಯನ್ನು ನಾವು ಈ ಕಮ್ಯುನಿಟಿ ಎಜುಕೇಷನ್ ಮೂಲಕ ಒಬ್ಬ ವೃದ್ಧರಿಗೆ ಕೊಡಬಹುದು ಅಂತಂದು. ಇನ್ನು ಹೆಲ್ತ್ ಬೆನಿಫಿಟ್ಸಿಗೆ ಸಂಬಂಧಪಟ್ಟಂಗೆ ವಿ ಕ್ಯಾನ್ ಗೆಟ್ ಎ ಇನ್ಫಾರ್ಮೇಷನ್ ಅಬೌಟ್ ಅಲ್ಝೀಮರ್ಸ್ ಡಿಸೀಸಸ್, ಆರ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವೇರ್ ಆರ್ ದ ಹೆಲ್ತ್ ಕೇರ್ ಬೆನಿಫಿಟ್ಸ್ ವಿ ಕ್ಯಾನ್ ಹ್ಯಾವ್. ದೆನ್ ಲಾಂಗ್ ಟರ್ಮ್ ಕೇರ್ ಇನ್ಶೂರೆನ್ಸ್, ನ್ಯೂಟ್ರಿಷನ್, ರಿಸ್ಕ್ ಅಸೆಸ್ಮೆಂಟ್. ಸೊ ಈ ರೀತಿ ಎಲ್ಲ ಅಂಶಗಳನ್ನು ನಾವು ಹೆಲ್ತ್ ಆ್ಯಂಡ್ ಬೆನಿಫಿಟ್ಸ್ ಅಂತಕ್ಕಂಥ ಒಂದು ಸೇವೆ ಕೈ ಕೆಳಗಡೆ ಕಮ್ಯುನಿಟಿ ಎಜುಕೇಷನ್ಲಿಂದ ಅರ್ಥ ಮಾಡ್ಕೋಬೋದು. ದೆನ್ ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಕೇರ್ ಗಿವಿಂಗ್. It is the services which are available in the community.
we can understand through community education what are the caregiving activity, or what are the concepts comes under caregiving. ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಸೊ ಒತ್ತಡವನ್ನು ಯಾವ ರೀತಿ ನಿರ್ವಹಿಸಬೇಕು, ಮತ್ತು ಕೇರ್ ಗಿವಿಂಗ್ ಇಶ್ಯೂಸ್ ಮತ್ತು ಕನ್ಸರ್ನ್ಸ್ಗಳು ಯಾವೆಲ್ಲ ವಿಷಯಗಳ ಮೇಲೆ ನಾವು ವೃದ್ಧರ ಆರೈಕೆಯನ್ನು ಮಾಡಬೇಕಾಗ್ತದೆ. ಮತ್ತು ಈ ವೃದ್ಧರಿಗೆ ಈ ಕಮ್ಯುನಿಟಿ ಎಜುಕೇಷನ್ನ ನಾವು ಕೊಡೋದ್ರ ಮೂಲಕ ವೃದ್ಧರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನುಳಿದ ಸಂಬಂಧಿಕರು, ತಮ್ಮ ಕುಟುಂಬದನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ ಸಂಬಂಧಿಕರುಗಳ ಬಗ್ಗೆ ನಾವು ಮಾಹಿತಿ ನೀಡ್ಬೋದು. ಅಂದರೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ, ಒಬ್ಬ ವೃದ್ಧನಿಗೆ ತನಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಸೇವೆಗಳು ಎಲ್ಲೆಲ್ಲಿ ದೊರೀತವೆ ಅನ್ನೋದ್ರ ಬಗ್ಗೆ ನಾವು ಕಂಡುಕೊಳ್ಬೋದಾಗಿದೆ. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಥ್ರೂ ಕಮ್ಯುನಿಟಿ ಎಜುಕೇಷನ್ ಅಬೌಟ್ ಅಬ್ಯೂಸ್ of elder people. As you know, last stage of our life, which we called old age, that is equivalent to the age of childhood. ನಮಗೆಲ್ಲರಿಗೂ ಒಂದು ವಿಷಯ ಗೊತ್ತಿದೆ, ಏನಪ್ಪ ಅಂತಂದರೆ ನಮ್ಮ ಜೀವನದ ಕೊನೆಯ ಅಂತಂದ್ರೆ ವೃದ್ಧಾಪ್ಯ, ಅದು ನಮ್ಮ ಒಂದು ಬಾಲ್ಯಾವಸ್ಥೆಗೆ ಒಂದು ಹೋಲಿಕೆಯನ್ನು ಮಾಡ್ಬೋದು. ಏಕೆಂತಂದರೆ, ವಾಟ್ ಆರ್ ದ ಡಿಪೆಂಡೆನ್ಸಿ we may have in childhood, the same dependency or same type of dependency we can also assume in old age. So this is the reason, like child abuse, there is a possible to expect the abuses of old age. ನಾವು ಸಮುದಾಯದಲ್ಲಿ ಈ ಮಗು ಯಾವ ರೀತಿನೋ ಅದೇ ರೀತಿನೇ ವೃದ್ಧರು ಇರ್ತಾರೆ. ಅವರು ಅವಲಂಬಿತರಾಗಿರ್ತಾರೆ ತನ್ನ ಕುಟುಂಬದ ಸದಸ್ಯರ ಮೇಲೆ ಮತ್ತು ಸಮುದಾಯದ ಮೇಲೆ. ಅಂತಹ ಸಂದರ್ಭದಲ್ಲಿ ಅವರು ಒಂದು ಅಬ್ಯೂಸ್ ಆಗಲಿಕ್ಕೆ, ಅವರ ಒಂದು ಮೇಲೆ ಒಂದು ಶೋಷಣೆ ಆಗಲಿಕ್ಕೆ ಅವಕಾಶ ಇರ್ತದೆ. ಸೊ ಇಂಥದ್ರ ಸಂಬಂಧಪಟ್ಟಂಗೆ ಈ ರಿಸ್ಕ್ ಯಾವ್ಯಾವ ಇದಾವೆ, ಯಾವೆಲ್ಲ ಟೈಪ್ ಅಬ್ಯೂಸ್ ಆಗ್ಬೋದು ಓಲ್ಡ್ ಏಜ್ನೇರು, ಮತ್ತು ಎಲ್ಲಿ ಅವರು ತಮ್ಮ ವರದಿಯನ್ನು ಸಲ್ಲಿಸ್ಕೋಬೇಕಾಗ್ತದೆ, ಮತ್ತು ಯಾವ ರೀತಿ ಅವರು ಹಣಕಾಸಿನ ಒಂದು ಶೋಷಣೆಗೊಳಪಡಬಹುದು, ಈ ಎಲ್ಲ ಅಂಶಗಳನ್ನು ಕೂಡ ನಾವು ಕಮ್ಯುನಿಟಿ ಎಜುಕೇಷನ್ನಲ್ಲಿ ಪಡ್ಕೋಬೋದು ಅಂತಂದು. ಅಂಡ್ ವಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಥ್ರೂ ಕಮ್ಯುನಿಟಿ ಎಜುಕೇಷನ್ ದಟ್ ಈಸ್ ಅಬೌಟ್ ಹೌಸಿಂಗ್ ಆಫ್ ಎಲ್ಡರ್ ಪರ್ಸನ್. So here are some of the factors comes under housing services called housing options, long-term care placement, home safety, assisted living. ಸೊ ಈ ಎಲ್ಲ ಅಂಶಗಳು ಕೂಡ ವಸತಿಗೆ ಸಂಬಂಧಪಟ್ಟಂಗೆ ಬರ್ತವೆ. ಅಂದರೆ ಇಲ್ಲಿ ನಾವು ವೃದ್ಧರಿಗೆ ಸಂಬಂಧಿಸಿದಂತೆ ಸಮುದಾಯ ಶಿಕ್ಷಣವನ್ನು ನೀಡೋದರಿಂದ ವಸತಿಗೆ ಸಂಬಂಧಪಟ್ಟಂತಹ ಏನೆಲ್ಲ ಮಾಹಿತಿಯನ್ನು ನಾವು ಸಮುದಾಯದ ಶಿಕ್ಷಣದ ಮೂಲಕ ನೀಡ್ಬೋದು ಅಂತಂದರೆ, ಅದು ನಿಮಗೆ ವಸತಿಯ ಒಂದು ಆಯ್ಕೆಗಳು, ಎಲ್ಲೆಲ್ಲಿ ನೀವು ವಸತಿ ಮಾಡ್ಬೋದು, ಮತ್ತು ನಿಮಗೆ ದೀರ್ಘಾವಧಿಯಾದಂತಹ ಒಂದು ಆರೈಕೆ ಎಲ್ಲಿ ಸಿಗ್ತದೆ, ಮತ್ತು ಮನೆಯ ಒಂದು ರಕ್ಷಣೆ ಯಾವ ರೀತಿ ಇರ್ತದೆ, ಮತ್ತು ನಿಮ್ಮ ಜೊತೆಗೆ ಇರಲಿಕ್ಕೆ ಯಾರಾದರೂ ಬೇಕು ನಿಮ್ಮ ವಸತಿ ಸ್ಥಳದಲ್ಲಿ ಅಂತಂದರೆ ಅದು ಯಾವ ಮೂಲಕ ಪಡಿಬೋದು, ಈ ಎಲ್ಲ ಅಂಶಗಳನ್ನು ನಾವು ಕಮ್ಯುನಿಟಿ ಎಜುಕೇಷನ್ ಮೂಲಕ ಒಬ್ಬ ವೃದ್ಧರಿಗೆ ತಲುಪಿಸ್ಬೋದು ಅಂತಂದು. ದೆನ್ ವಾಲಂಟರಿ ಅಪಾರ್ಚುನಿಟೀಸ್, ಅಂದರೆ ಸ್ವಸಹಾಯದ ಅವಶ್ಯಕತೆಗಳು ಎಲ್ಲಿ ಸಿಗ್ಬೋದು ಅಂತಂದರೆ, ಬೆಗ್ ಫುಡ್ ಪ್ರೋಗ್ರಾಮ್, ಫ್ರೆಂಡ್ಸ್ ಇನ್ ಡೀಡ್ ಪ್ರೋಗ್ರಾಮ್, ಮೆಡಿಕಲ್ ಅಡ್ವೊಕೇಸಿ ಪ್ರೋಗ್ರಾಮ್, ಮನಿ ಮ್ಯಾನೇಜ್ಮೆಂಟ್ ಸರ್ವಿಸಸ್, ಲಾಂಗ್ ಟರ್ಮ್ ಕೇರ್ ಓಂಬಡ್ಸ್ಮನ್ ಪ್ರೋಗ್ರಾಮ್. ಸೊ ಹಲವಾರು ಸರ್ಕಾರಿ ಮತ್ತು ಸರ್ಕಾರೇತರ ಸೇವೆಗಳ ಮೂಲಕ ನಾವು ಒಂದು ಸ್ವಸಹಾಯ ಸೇವೆಯನ್ನು ಪಡಿಬೋದು. ಆ್ಯಂಡ್ ಒನ್ ಥಿಂಗ್ ವೆರಿ ಇಂಪಾರ್ಟೆಂಟ್ ಈಸ್ ದಟ್ ದೀಸ್ ವಾಲಂಟರಿ ಅಪಾರ್ಚುನಿಟೀಸ್ ಆರ್ we can have through government and non-government agencies through various programs. And these programs are helpful to older people to lead their normal life. Then this is about community education with reference to old age. We can also understand the community education with reference to elder care by asking some multiple choice questions. The first question is community education. ಇಲ್ಲಿ ಮೊದಲನೇ ಕ್ವಶನನ್ನು ಸಮುದಾಯ ಶಿಕ್ಷಣ ಅಂದರೆ ಏನು ಅಂತಂದು ಕೇಳಲಾಗಿದೆ. ಇಲ್ಲಿ ಸಮುದಾಯ ಶಿಕ್ಷಣ ಅಂತಂದರೆ ನಿಮಗೆ ಆಪ್ಷನ್ಸ್ಗಳು ಕೊಟ್ಟಿದೆ. ಮೊದಲನೇ ಆಪ್ಷನ್ನು ಕಮ್ಯುನಿಟಿ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಫಾರ್ಮಲ್ ಎಜುಕೇಷನ್ ಮೆಥಡ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದ ಅಬೋವ್ ಅಂತಂದಿದೆ. ಸೊ ಇಲ್ಲಿ ನಾವು ಆನ್ಸರ್ನ ಕಮ್ಯುನಿಟಿ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಒಳಗಡೆ ನೋಡಿದಂಥ ಸಂದರ್ಭದಲ್ಲಿ ಕಮ್ಯುನಿಟಿ ಲರ್ನಿಂಗ್ ಆರ್ ಕಮ್ಯುನಿಟಿ ಎಜುಕೇಷನ್, it is a informal education method. So that is the reason community education, it is not a B option, and even not A and B, and not none of the above. It is clear that community education is community learning and development. ಸಮುದಾಯದ ಕಲಿಕೆ ಮತ್ತು ಸಮುದಾಯದ ಅಭಿವೃದ್ಧಿಯನ್ನೇ ನಾವು ಸಮುದಾಯದ ಶಿಕ್ಷಣ ಅಂತಂದು ಕರಿತೇವೆ. This is the reason the option A is the right answer in this question.
ಆ್ಯಂಡ್ ಸೆಕೆಂಡ್ ಕ್ವಶನ್ ಈಸ್ ಕಮ್ಯುನಿಟಿ ಎಜುಕೇಷನ್ ಆಫ್ ಏಜ್ಡ್ ಮೇನ್ಲಿ ಫೋಕಸ್ಡ್ ಆನ್. ಈ ಸಮುದಾಯ ಶಿಕ್ಷಣ ಯಾವುದ್ರ ಮೇಲೆ ಫೋಕಸ್ ಮಾಡ್ತದೆ ವೃದ್ಧರಿಗೆ ಸಂಬಂಧಪಟ್ಟಂಗೆ ಅಂತಂದರೆ ರೈಸಿಂಗ್ ಅವೇರ್ನೆಸ್ ಅಬೌಟ್ ಏಜಿಂಗ್ ಇಶ್ಯೂಸ್ ಆಫ್ ಓಲ್ಡ್ ಏಜ್ ಅಂತಂದು. ಈ ವೃದ್ಧರಿಗೆ ಸಂಬಂಧಪಟ್ಟಂತೆ ವೃದ್ಧರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಶಗಳು ವಿಷಯಗಳು ಬರ್ತವೆ ಅವುಗಳ ಪ್ರಕಾರ ಧ್ವನಿ ಎತ್ತಕ್ಕಂತಹ ಒಂದು ಕೆಲಸವನ್ನು ಕಮ್ಯುನಿಟಿ ಎಜುಕೇಷನ್ ಮೂಲಕ ಪಡಿಬಹುದು ಅಂತಂದು. ಅದೇ ರೀತಿಯೇ ನಾವು ಇನ್ನು ಹಲವಾರು ಕ್ವಶನ್ಸ್ಗಳನ್ನು ಇದೇ ರೀತಿ ನಾವು ಈ ಕಮ್ಯುನಿಟಿ ಎಜುಕೇಷನಿಗೆ ಸಂಬಂಧಪಟ್ಟಂಗೆ ಹಾಕ್ಕೊಳ್ಳೋದ್ರ ಮೂಲಕ ನಾವು ಈ ಒಂದು ಸಮುದಾಯ ಶಿಕ್ಷಣ ವೃದ್ಧರಿಗೆ ಸಂಬಂಧಿಸಿದಂತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಬಹುದು ಅಂತಂದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.